ಸೆಪ್ಟೆಂಬರ್ನಲ್ಲಿ ಕಂಟಿನ್ಯೂಸ್ 3 ಡೇಸ್ ಹಾಲಿಡೇಸ್ ಇದೆ, ಎಲ್ಲಾದರೂ ಹೋಗಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರೈಟ್ ಟೈಮ್ನಲ್ಲಿ ನನ್ನ ಫ್ರೆಂಡ್ಸು ಬೆಂಗಳೂರು ಟ್ರೆಕರ್ಸ್ ಆರ್ಗನೈಸ್ ಮಾಡ್ತಿದ್ದಂಥ 2 ಡೇಸ್ ನೇತ್ರಾವತಿ ಟ್ರೆಕ್ಕಿಂಗ್ ಬ್ರಾಷರ್ನ ಶೇರ್ ಮಾಡಿದ್ರು. ಸೊ ಇಮಿಡಿಯೇಟ್ಲಿ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಬಟ್ ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್ಸ್ ಹತ್ರ ಬಸ್ ಹತ್ತದಾಗಲೇ ಕನ್ಫರ್ಮ್ ಆಗಿದ್ದು. ಜಸ್ಟ್ ಲೈಕ್ ಎವ್ರಿ ಟೈಮ್ ನಾವು ಪ್ಲ್ಯಾನ್ ಮಾಡಿ ಟ್ರಿಪ್ ಕ್ಯಾನ್ಸಲ್ ಮಾಡಿದೆ. ಫೈನಲಿ ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂತ. ಇಟ್ ವಾಸ್ ಫಸ್ಟ್ ಟೈಮ್ ತುಂಬ ಜನ ಸ್ಟ್ರೇಂಜರ್ ಜೊತೆ ಟ್ರಾವೆಲ್ ಮಾಡ್ತಿದ್ದು, ಎಲ್ಲರ ಜೊತೆ ಮಿಂಗಲ್ ಆಗ್ತಾನ ಅಲ್ವಾ ಅಂತ ಡೌಟ್ ಇತ್ತು. ಇದ್ರ ಬಗ್ಗೆ ಕೊನೆಯನ್ನು ಹೇಳ್ತೀನಿ. ಸೊ ನೈಟ್ ಅರೌಂಡ್ 11 ಜರ್ನಿ ಶುರು ಆಯಿತು. ಎಲ್ಲರ ಬೇಸಿಕ್ ಇಂಟ್ರೊಡಕ್ಷನ್ ಆಯಿತು, ಡ್ಯಾನ್ಸು, ಹಾಡು, ಇದರಲ್ಲೇ ಅರೌಂಡ್ 70% ಜರ್ನಿ ಮುಗೀತು. ಹಬ್ಬ ಅಂದರೆ ಒಂದು 2 ಅವರ್ ನಿದ್ರೆ ಮಾಡಿರಬೇಕು. ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಒಂದು ಬ್ಯೂಟಿಫುಲ್ ರಿವರ್ ವ್ಯೂ ಇರೋವಂಥ ಒಂದು ಹೋಮ್ ಸ್ಟೇಯಲ್ಲಿ ನಿಲ್ಲಿಸಿದ್ರು. ಎಲ್ಲ ಫ್ರೆಶ್ ಅಪ್ ಆಗಿ ದೆನ್ ಟ್ರೆಕ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನನಗೆ ಇದು ಒಂದು ಮಾಡ್ರೇಟ್ ಟ್ರೆಕ್ ಅಂತ ಅನ್ನಿಸ್ತು. ಆ್ಯಂಡ್ ಹೇಳ್ತಾರಲ್ಲ, ಟ್ರೆಕ್ ಮಾಡೋದ್ರಿಂದ ಪೇಷನ್ಸು, ಪರ್ಸಿಸ್ಟೆನ್ಸಿ ಕಲಿತೀವಿ ಅಂತೇಳಿ 100% ನಿಜ. ಇದೇ ಪೀಕು ಅಂತ ಹೋಗ್ತಾ ಇದ್ದಂಗೆ ಮತ್ತೊಂದು ಪೀಕ್ ಹುಟ್ಕೊಳ್ತಾ ಇತ್ತು. ಸೊ ಸರ್ಪ್ರೈಸ್ ಆಫ್ಟರ್ ಸರ್ಪ್ರೈಸ್ ಅನ್ನೋ ಥರ. ಸೊ ಫೈನಲಿ ನೇತ್ರಾವತಿ ಪೀಕ್ ರೀಚ್ ಆದಮೇಲೆ ಆ ಸೀನ್ರಿ, ಎಲ್ಲ ಫಿಸಿಕಲ್ ಲಿಮಿಟ್ಸ್ನ ಕ್ರಾಸ್ ಮಾಡಿ ನಾವು ಪೀಕ್ ರೀಚ್ ಆದ್ವಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹೆವಿ ವಿಂಡ್ಸು, ರೈನ್ಫಾಲು, ಭಟ್ರು ಮಾಡಿಕೊಟ್ಟಿದ್ದ ಪುಳಿಯೋಗರೆನ ಪೀಕಲ್ಲಿ ಕುತ್ಕೊಂಡು ತಿನ್ನೋದು. ಟ್ರಸ್ಟ್ ಮೀ, ಇಟ್ ವಾಸ್ ದ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹೀಗೆ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಹೋಮ್ ಸ್ಟೇಗೆ ಬಂದ್ವಿ. ವಿ ಎಂಡೆಡ್ ಆ ಫಸ್ಟ್ ಡೇ ವಿತ್ ಕ್ಯಾಂಪ್ ಫೈರ್, ಅಂತ್ಯಾಕ್ಷರಿ, ದಮ್ ಶರತ್ಸ್ ಅಂಡ್ ವಿ ಹ್ಯಾಡ್ ಲಾಟ್ ಆಫ್ ಫನ್. ಸೆಕೆಂಡ್ ಡೇ ಕೊಡಿಗೆ ಫಾಲ್ಸಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು, ಟೀ ಎಸ್ಟೇಟ್ನಲ್ಲಿ ಫೋಟೋಸ್ ತೊಗೊಂಡು, ಕಾಫಿ ಟೀ ಕುಡ್ಕೊಂಡು ಸ್ಟ್ರೇಟ್ ದ ಪ್ರೈಡ್ ಆಫ್ ಕರ್ನಾಟಕ ಹೊಯ್ಸಳಾಸ್ ನಿರ್ಮಾಣ ಮಾಡಿರುವಂಥ ಬೇಲೂರು ದೇವಾಲಯಕ್ಕೆ ಹೋದ್ವಿ. 30 ಮಿನಿಟ್ಸ್ ಗೈಡೆಡ್ ಟೂರ್ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಸ್ ಹತ್ತಿದ್ವಿ. ಅಟ್ ದ ಎಂಡ್ ಸ್ಟ್ರೇಂಜರ್ಸ್ ಆಗಿ ಶುರು ಮಾಡಿದವರು ನಂಬರ್ಸ್ ಎಕ್ಸ್ಚೇಂಜ್ ಮಾಡಿದ್ವಿ, ಸ್ಟೋರೀಸ್ ಎಕ್ಸ್ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಟ್ರಿಪ್ಗೆ ಹೋದ್ರೆ ಇದೇ ಟೀಮ್ ಜೊತೆ ಹೋಗಬೇಕು ಅನ್ನೋ ಲೆವೆಲ್ಗೆ ಮಿಂಗಲ್ ಆದ್ವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ 2 days ಟ್ರೆಕ್ ಟು ನೇತ್ರಾವತಿ with Bangalore Trekkers.